ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 326ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮ ಸೀತೆಯ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ಮತ್ತು ತಮ್ಮನಾದ ಲಕ್ಷ್ಮಣನಿಗೆ ಅವನ ಸಂದೇಹವನ್ನು ನಿವಾರಿಸುತ್ತಾ ಆ ಮಾಯದ ಜಿಂಕೆ ಬೆನ್ನತ್ತಿ ಹೋಗ್ತಾನೆ. ಅದು ರಾವಣ ಒಂದು ಏನು ಯೋಜನೆ ಇತ್ತು, ಕುತಂತ್ರ ಏನಿತ್ತು, ಅದರ ಪ್ರಕಾರ ನಡೆದು ಹೋಗ್ತಿದೆ. ಮಾರೀಚ ರಾಮನನ್ನು ದೂರದವರಿಗೆ ಅಟ್ಟಿಸಿಕೊಂಡು ಹೋಗ್ತಾನೆ. ರಾಮನಿಗೆ ಗೊತ್ತಾಗ್ತಿದೆ. ರಾಮ ಬಾನ್ ಬಿಟ್ಟು ಹೊಡಿತಾನೆ. ಅದನ್ನು ಅವ ಸಾಯು ಕಾಲಕ್ಕೆ ಮಾರೀಚ ಅಂದರೆ ಮೂಲ ರೂಪದಲ್ಲಿ ಬಂದಿರ್ತಾನೆ. ಅವಾಗ ಓ ಸೀತೆ ಓ ಲಕ್ಷ್ಮಣ ಅಂಥೇಳಿ ಪ್ರಾಣ ಬಿಡ್ತಾನೆ. ಗೊತ್ತಾಗ್ತಿದೆ ರಾಮನಿಗೆ ಇದೇನೋ ಮೋಸ ನಡೆದಿದೆ ಅಂಥೇಳಿ. ಅಷ್ಟೊತ್ತಿಗೆ ಅವನೇನು ಮಾಡ್ತಾನಂದರೆ ಇನ್ನೊಂದು ಚಿಗರಿಯನ್ನು ಬೇಟೆಯಾಡಿ ಅದನ್ನು ತೊಗೊಂಡು ಆಶ್ರಮಕ್ಕೆ ಬರೆದಿರ್ತಾನೆ. ಇಲ್ಲಿ ಆಶ್ರಮದಲ್ಲಿ ಏನು ನಡೆದಿದೆ ಅಂದರೆ, ಸೀತೆ ರಾಮನ ಧ್ವನಿಯನ್ನು ಕೇಳಿ ಅವಳೇನು ಮಾಡ್ತಾಳಂದ್ರೆ ಆಕೆ ಒಂದು ಪ್ರಕಾರದ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳ್ಕೊಳ್ತಾಳೆ. ತಕ್ಷಣ ಲಕ್ಷ್ಮಣನಿಗೆ ಹೇಳ್ತಾಳೆ, ನಿಮ್ಮನ್ನ ಸಹಾಯಕ್ಕಾಗಿ ಕೂಗ್ತಾ ಇದ್ದಾನೆ, ನೀವು ಹೋಗು ಅಂತ ಕೇಳಿದಾಗ ಲಕ್ಷ್ಮಣ ಹೇಳಿಬಿಡ್ತಾನ, ನನಗೆ ಅನ್ನ ಆಜ್ಞೆ ಮಾಡಿ ಹೋಗ್ಯಾನ, ಅನ್ನಗೆ ಕೊಟ್ಟಂಥ ವಚನ ಆಜ್ಞೆಯನ್ನು ನಾನು ಉಲ್ಲಂಘನೆ ಮಾಡೋದಿಲ್ಲ, 1 ಇಂಚನ್ನು ನಾನು ಇಲ್ಲಿಂದ ಕದಲುವುದಿಲ್ಲ ಅಂತ ಹೇಳಿದಾಗ ಅವಳಿಗೆ ಭಯಂಕರ ಕೋಪ ಬರ್ತಿದೆ. ಕೋಪ ಬಂದಾಗ ಅವಳು ಹೇಳ್ತಾಳೆ, ನೀನೆಂಥ ತಮ್ಮ, ನೀನೆಂಥ ಸ್ನೇಹಿತ, ಆಪತ್ಕಾಲದಲ್ಲಿ ನನ್ನ ಇರುವಾಗ, ನಿನ್ನ ಸ್ನೇಹಿತ ಇರುವಾಗ ನೀ ಸಹಾಯ ಮಾಡಲಿಲ್ಲ ಅಂದ್ರೆ ನೀನು ಹಿತಶತ್ರು ಅದಿ, ನೀ ಅವನೇನು ಮಿತ್ರ ಅಲ್ಲ, ನಿಜವಾದ ಮಿತ್ರ ಅಲ್ಲ, ತಮ್ಮ ಅಲ್ಲ ಅಂಥೇಳಿ ಸಿಟ್ಟಿನಿಂದ ಲಕ್ಷ್ಮಣನನ್ನು ಬೈಲಿಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಸಿಟ್ಟು ಬಂದಿರ್ತದೆ, ಮನಸ್ಸು ಮೇಲೆ ನಿಯಂತ್ರಣ ಇರುವುದಿಲ್ಲ. ಕೋಪದಲ್ಲಿ ಅವಳ ಬಾಯಿಂದ ಏನು ಶಬ್ದ ಬರ್ತಾವೋ, ಏನು ಶಬ್ದಗಳನ್ನು ಆಡ್ತಾ ಇದ್ದೇನೋ ಅಂತ ಪ್ರಜ್ಞೆ ಕೂಡ ಸೀತೆಯಲ್ಲಿ ಇರೋದಿಲ್ಲ. ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ಬಯಸಿ ನನ್ನ ರಾಮನ ನಾಶ ಇಚ್ಛಿಸುವೆಯಾ? ನೋಡಿ ಸಂಶಯ ಹೆಂಗೆ ಬರ್ತದೆ. ನೀನನ್ನು ಬಯಸಿದೀಯಾ? ನೀನು ನಮ್ಮೊಂದಿಗೆ ಅರಣ್ಯಕ್ಕೆ ಯಾಕೆ ಬಂದಿ ಅಂದ್ರೆ ನನ್ನ ಸಲುವಾಗಿ ಬಂದಿ ಅಂತ ನೋಡ್ರಿ. ಲಕ್ಷ್ಮಣನ ಹೆಂಡತಿ ಊರ್ಮಿಳೆ, ಜನಕರಾಜನ ಪುತ್ರಿ, ಈಕೆ ಸಾಕು ಪುತ್ರಿ ಅಂದರೆ ತಂಗಿನ ಆಕೆ, ತಂಗಿ ಗಂಡವ. ಅಲ್ಲಿ ಊರ್ಮಿಳೆಯನ್ನು ಏನು ಮಾಡಿರ್ತಾರೆ, ತಾಯಿ ಗಂಡರ ರಕ್ಷಣೆಗಾಗಿ, ಅಂದರೆ 4 ಜನ ಅವರೇನ ಒಂದೇ ಮಂಟನದ ಹೆಣ್ಮಕ್ಳು ಇರ್ತಾರೆ, ಮತ್ತು ಬೇರೆ ಇಲ್ಲಿ ಕೌಶಲ್ಯ ಸುಮಿತ್ರ ಇವರ ಒಂದು ಸೇವೆಗಾಗಿ ಊರ್ಮಿಳೆ ಅಲ್ಲೇ ಉಳಿದಿರ್ತಾಳೆ. ಲಕ್ಷ್ಮಣ ಒಬ್ಬ ಅಣ್ಣನ ಸೇವೆಗೆ, ಅನ್ನ ಮತ್ತು ಅತಿ ಸೇವೆಗೆ ಇಲ್ಲಿ ಬಂದಿರ್ತಾನೆ. ಈ ವಾಸ್ತವಿಕತೆ ಇದೆಲ್ಲ ಗೊತ್ತಿರ್ತಿದ್ದ ಸೀತೆಗೆ. ಆದರೂ ಕೂಡ ಅವಳಲ್ಲಿ ತಕ್ಷಣ ಏನು ಬರ್ತದೆ ಏನಪ್ಪ ಅಂದರೆ, ನೀನು ಒಂದು ಕೆಟ್ಟ ಆಲೋಚನೆ ಮಾಡಿದೀಯಾ, ನನ್ನ ಮೇಲೆ ನಿಂದು ಮೋಹ ಇದೆ, ಮನಸ್ಸಿದೆ, ಅದಕ್ಕೆ ನೀನು ನಮ್ಮ ಬೆನ್ನು ಹತ್ತಿ ಬಂದಿದೆಯಾ. ಈಗ ನಿನಗೆ ಅವಕಾಶ ಸಿಕ್ಕಿದೆ. ಯಾಕಂದರೆ ನಿಮ್ಮ ಮಣ್ಣೆಲ್ಲ ಸಾಯಕದನ, ನಿಮ್ಮ ಮಣ್ಣನ್ನು ಸಾಯುವುದನ್ನೇ ನೀನು ಕಾಣ್ತಾ ಇದ್ದೀಯ. ನನ್ನ ಪಡೆಯುವ ದುರುದ್ದೇಶದಿಂದ ನೀನು ರಾಮನ ಸಾವನ್ನು ಕಾಣ್ತಾ ಇದ್ದೀಯಾ ಅನ್ನುವಂಥ ಶಬ್ದವನ್ನು, ಈ ಶಬ್ದಗಳು ಹೀಗಾಗ್ತಾವಲ್ಲ, ಅವ ಯಾವ ನಮನೆ ತಡ್ಕೊಂಡಿರಬೇಕು ಯಾರು ಲಕ್ಷ್ಮಣ, ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹೆಣ್ಮಕ್ಳು ನೋಡಿ ಮನಸ್ಸಿನ ಮ್ಯಾಗಿಂದ ನಿಯಂತ್ರಣ ಕಳ್ಕೊಂಡಿರೋದು, ಅವ್ರ ಬಾಯಿಂದ ಏನು ಬರ್ತೈತಿ ಹೇಳಕ್ಕೆ ಬರೋದಿಲ್ಲ, ಏನು ಸಂದೇಹ ಮಾಡ್ತಾರೆ, ಏನು ಸಂಶಯ ಮಾಡ್ತಾರೋ ಹೇಳಕ್ಕೂ ಬರೋದಿಲ್ಲ. ಇಲ್ಲಿ ನೋಡಿ ಲಕ್ಷಣ ಮ್ಯಾಗ ಸಂಶಯ ಚಾಲು ಆಯ್ತು. ಯಾಕೆ ನೀನು ಬಂದಿದ್ದ ನನ್ನ ಮನಸ್ಸನ್ನ ಇಟ್ಕೊಂಡು ಬಂದೀಯಾ, ನಿಮ್ಮ ಅಣ್ಣನ ಸಾಯೋದನ್ನು ನೋಡ್ತಾ ಇದೆಯಾ, ಅದಕ್ಕೆ ನೀವು ಹೋಗ್ತಾ ಇಲ್ಲ ಅನ್ನೋ ಹಂಗೆ ಅವನಲ್ಲಿ ಸಿಟ್ಟು ಏರಿಸೋದಾಯಿತು. ಒಂದು ವೇಳೆ ಅವನು ಈ ಮಾತುಗಳನ್ನು ಕೇಳಲಿಲ್ಲ, ಬಿಟ್ಟು ಓಡಿ ಹೋಗಿ ಅನ್ನ ಕಡೆ ಬಂದಿರಬೇಕಾಗಿತ್ತು. ಈ ರೀತಿಯಾಗಿ ಅವಳು ಇಂಥ ಶಬ್ದಗಳನ್ನು ಸಿಟ್ಟಿನಿಂದ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಮುಂದುವರಿದು, ಹೋಗದಂತೆ ತಡೆದಿದೆ ನನ್ನ ಮೇಲೆ ನಿನ್ನ ವ್ಯಾಮೋಹ. ನೀ ಯಾಕೆ ಬಿಟ್ಟು ಹೋಗ್ತಾ ಇದ್ದೀಯಲ್ಲ ಅಂದರೆ ನನ್ನ ಮ್ಯಾಗ ನಿಂದೇನು ವ್ಯಾಮೋಹ ಐತಲ್ಲ, ಅದು ನನ್ನನ್ನು ಬಿಟ್ಟು ಹೋಗಲಿಕ್ಕೆ ಹಸ್ತಾ ಇಲ್ಲ. ಭಾವಿಸಿದ್ದೆ ನೀ ರಾಮನ ಪ್ರಿಯ ಸಹೋದರನೆಂದು. ನಾ ಏನು ತಿಳಿದಿದ್ನಿ, ಅರಣ್ಯದಾಗ ಏನು ನಾವು ಒಂದು 10 ವರ್ಷಕ್ಕಿಂತ ಹೆಚ್ಚಿನ ದಿನಗಳನ್ನು ತೆಗೆದೀವಿ. ನಾವು ಅಣ್ಣನ ಮ್ಯಾಗ ಭಾಳ ಪ್ರೀತಿನಿಂದ ಇರಬೇಕಂತೇಳಿ ನಾನು ತಿಳಿದಿದ್ದೆ, ಭಾವಿಸಿದ್ದೆ. ಆದರೆ ಈಗ ಅಣ್ಣಗೆ ಆಪತ್ತಿಗೆ ಬಂದಾಗ ನೀವು ಅವನ ಸಹಾಯಕ್ಕೆ ಹೋಗ್ತಾ ಇಲ್ಲ ಅಂದಾಗ ನಿನ್ನ ಬಣ್ಣ ಏನಿದೆ, ನಿನ್ನ ಮನಸ್ಸಿನಾಗ ಏನಿದೆ ಅನ್ನೋದು ಈಗ ತಿಳಿದು ಹೋಯಿತು ಅಂತ ಹೇಳಿ ಸಿಟ್ಟಿನಿಂದ ಹೇಳ್ತಾಳೆ. ದಟ್ಟಾರಣ್ಯದಲ್ಲಿ ಅದೃಶ್ಯವಾದರೂ ರಾಮ ಹೋಗಲಿಲ್ಲ ಅವನ ಹಿಂದೆ. ಇಲ್ಲಿಂದ ಬೆನ್ನು ಹತ್ಕೊಂಡು ನಿಮ್ಮನ್ನು ಹೊಂಟಿದ್ದ.
ಒಮ್ಮೆಲೆ ದೊಡ್ಡ ಅರಣ್ಯ ಬಂದ ಕೂಲ ನಿಂಗೆ ಕಣ್ಣಿಗೆ ಕಾಣ್ದಂಗೆ ಅದೃಶ್ಯ ಆಗಿಬಿಟ್ಟ. ಆವಾಗ ನೀ ಅಣ್ಣನ ಮ್ಯಾಗ ಭಕ್ತಿ ಇರ್ತಿತ್ತಂದ್ರೆ, ಪ್ರೀತಿ ಇರ್ತಿತ್ತಂದ್ರೆ ಅವ್ನು ಸಹಾಯಕ್ಕೆ ಓಡಿ ಹೋಗ್ಬಿಡ್ತೀನಿ. ಇಲ್ಲಿ ತರಕಿಲ್ಲ ಇಲ್ಲಿ ನೀ ಅನ್ನಾಗ ಅರಣ್ಯದಾಗ ಅದೃಶ್ಯ ಆದಂಥ ತಕ್ಷಣ ನೀ ಅವನ್ನ ಸಹಾಯಕ್ಕಾಗಿ ಓಡಿ ಹೋಗ್ತಿದ್ನಿ. ಅವಾಗ ಓಡಿ ಹೋಗ್ಬೇಕಾಗಿತ್ತು. ನೀ ಯಾಕೆ ಓಡಿ ಹೋಗಿಲ್ಲ ಅಂದ್ರೆ ನೀನು ನನ್ನ ಮ್ಯಾಗ ವ್ಯಾಮೋಹವಿದೆ, ನನ್ನ ಮೇಲೆ ನಿನ್ನ ವ್ಯಾಮೋಹವಿದೆ, ಅಣ್ಣನ ಸಾವನ್ನಿಕ ಬಯಸ್ತಾ ಇದ್ದೀಯಾ ಅಂಥೇಳಿ ಈ ಆರೋಪವನ್ನು ಸೀತೆ ಲಕ್ಷ್ಮಣನ ಮೇಲೆ ಹೇಳ್ತಾಳೆ. ಮುಂದುವರಿದು ರಾಮ ಜೀವ ಮರಣದ ಮಧ್ಯೆ ಸಿಲುಕಿದ, ನೀ ಇಲ್ಲಿ ನನ್ನೊಂದಿಗೆ ಇರುವ ಅರ್ಥವೇನು ಮತ್ತೆ ಕೇಳ್ತಾಳೆ ಆಕೆ. ನಿಮ್ಮ ಅಣ್ಣ ರಾಮ ಅಲ್ಲಿ ಜೀವ ಮರಣದಾಗ ಅದಾನ, ಒಯ್ದಾಡಾಗತ್ತಾನ, ಸಾವೋ ಬದುಕಿನ ನಡುವ ಅಲ್ಲಿ ಒದ್ದಾಡಾಗತ್ತಾನ. ನೀನು ಇಂಥ ಸಮಯದಲ್ಲಿ ನನ್ನ ಹತ್ರ ಇರೋ ಉದ್ದೇಶ ಏನಿಂದ ನಿನ್ನ ಅರ್ಥ ಏನು? ನೀ ಯಾಕೆ ಇಲ್ಲದೆ ನಿಮ್ಮ ಮಣ್ಣಲ್ಲಿ ಸಹಾಯಕತ್ತಾನ, ಅಲ್ಲಿ ಹೋಗ್ತಾ ಇಲ್ಲ, ನೀ ಸಹಾಯಕ್ಕೆ ಹೋಗ್ತಾ ಇಲ್ಲ, ನೀನು ನನ್ನ ಬಳಿನೇ ಇರ್ತೀಯ ಅಂದ್ರೆ ನಿನ್ನ ಕೆಟ್ಟ ಉದ್ದೇಶ ಏನೇ ನಿಂದು ಅಂಥೇಳಿ ಸಿಟ್ಟಿನಿಂದ ಗದ್ದರಿಸಳವನು. ನನ್ನೊಂದಿಗೆ ಇರುವ ಅರ್ಥವೇನು? ಹೌಹಾರಿದ ಜಿಂಕೆಯಂತೆ ದುಃಖ ತಾಪದಲ್ಲಿ ನುಡಿದ ಸೀತೆಗೆ ಲಕ್ಷ್ಮಣ ನುಡಿದ. ಆಕೆ ಬೈಗಳೇನು ಬರಾಕತ್ತು, ಆಕೆ ಆಲೋಚನೆಗಳೇನು ಬರಾಕತ್ತು, ಆಕೆ ಆಪಾದನೆಗಳೇನು ಬರಾಕತ್ತು, ಅಪವಾದಗಳೇನು ಬರಾಕತ್ತು ಕೇಳಿದ ತಕ್ಷಣ ಹಾರಿ ಹೋಗ್ಬಿಡ್ತಾನೆ ಲಕ್ಷ್ಮಣ. ದಿಕ್ಕು ತಿಳಿದಿಲ್ಲ ಅವನಿಗೆ. ನನ್ನ ಅತ್ತಿಗೆ ಆಕೆ ಮುಖ ನೋಡಿಲ್ಲ, ನಾನು ಬರೀ ಪಾದಗಳನ್ನು ಅಷ್ಟು ನೋಡ್ತಿದ್ದೆ, ಅಂಥ ಅತ್ತಿಗೆ ನನಗೆ ಇಂಥ ಆರೋಪಗಳನ್ನು ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಅವನಿಗೆ ಭಾಳ ದುಃಖ ಆಗ್ತಿದೆ. ಆ ದುಃಖದಲ್ಲಿನೇ ಗೊತ್ತಾಗ್ತಿದ್ದೆ ಅವನಿಗೆ ಈ ನನ್ನ ಅತ್ತಿಗೆ ಮನಸ್ಸಿನ ಮ್ಯಾಗಿನ ನಿಯಂತ್ರಣ ತಪ್ಪಿದೆ, ಭಾಳ ಕೋಪ ಬಂದಿದೆ. ಕೋಪಿನಲ್ಲಿ ಏನೇನೋ ಮಾತಾಡ್ತಾ ಇದ್ದಾಳೆ ಆಕೆ. ಏನು ಮಾತಾಡ್ತಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಮಾತಿನ ಮೇಲೆ ಅವ್ರ ನಿಯಂತ್ರಣ ಇಲ್ಲ ಅಂತ ತಿಳ್ಕೊಂಡ ಆವಾಗ ಲಕ್ಷ್ಮಣ ಅವಳಿಗೆ ಸೀತೆಗೆ ನುಡಿತಾನ, ಓ ವೈದೇಹಿ, ನಾಗ, ಅಸುರ, ಗಂಧರ್ವ, ದೇವ, ರಾಕ್ಷಸ ಯಾರಿಗೂ ಏನೂ ಮಾಡಲು ಸಾಧ್ಯವಿಲ್ಲ ರಾಮನಿಗೆ. ನಿಸ್ಸಂದೇಹ ಅತ್ತಿಗೆ, ನೀನು ನಿಸ್ಸಂದೇಹವಾಗಿರು, ನಿರ್ಭಯವಾಗಿರು. ನನ್ನ ಅಣ್ಣನಿಗೆ ಯಾರಿಂದಲೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಅಸುರರಿಂದನೂ ಇಲ್ಲ, ನಾಗರಿಂದ ಇಲ್ಲ, ಗಂಧರ್ವರಿಂದಿಲ್ಲ, ದೇವರಿಂದ ಇಲ್ಲ, ರಾಕ್ಷಸರಿಂದ, ಯಕ್ಷರಿಂದ, ಎಷ್ಟು ಜನ ಇದಾರಲ್ಲ ಅವ್ರು ಯಾರು ನಮ್ಮಣ್ಣನಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ನಮ್ಮಣ್ಣನ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದಲೂ ನಮ್ಮಣ್ಣನ ಹತ್ಯೆ ನಡೆಯುವುದಿಲ್ಲ. ಅಷ್ಟು ಸುಲಭವಾಗಿ ನೀ ತಿಳಿಬೇಡ. ನಮ್ಮನ್ನ ಮಹಾಪರಾಕ್ರಮಿ ಇದಾನ, ಎಲ್ಲರನ್ನ ಹೊಡೆದು ಉಳಿದಂಥ ಅವನಲ್ಲಿ ಪರಾಕ್ರಮ ಇದೆ. ಅಂತಹ ಪರಾಕ್ರಮಿ ಒಂದು ಯಕಶ್ಚಿತ ರಾಕ್ಷಸ ಹಲ್ಲೆಯಿಂದಾಗಿ ಅವನು ಸತ್ತ ಅಂಥೇಳಿ ನೀನು ಹಾರಿಕಾಸಿ ಇಂಥ ಶಬ್ದಗಳನ್ನು ಮಾತಾಡಬೇಡ. ನೀನೇನು ನಿಸ್ಸಂದೇಹ ಏನಂದರೆ ನೀನು ಭಯ ಪಡೆದ ನಿರ್ಭಯವಾಗಿ ಉಳಿದು ಬಿಡು, ನಮ್ಮಣ್ಣ ಬರ್ತಾನಂಥೇಳಿ ಸಮಾಧಾನದ ಮಾತುಗಳನ್ನು ಆಡ್ತಾನೆ ಲಕ್ಷ್ಮಣ. ಈ ರೀತಿ ನಿನ್ನ ಮಾತುಗಳು ಅಯೋಗ್ಯ. ಸೋಲಲಾರ ರಾಮನ ಯುದ್ಧದಲ್ಲಿ ರಾಮನಿಲ್ಲದಲ್ಲಿ ನಿನ್ನ ಬಿಟ್ಟು ನಾ ಹೋಗಲಾರೆ. ನೀನು 108 ವಿಚಾರ ಮಾಡೋಕತ್ತಿಲ್ಲ. ನಮ್ಮಣ್ಣನ ಯಾರೂ ಕೊಲ್ಲಕ್ಕಾಗೋದಿಲ್ಲ, ನಮ್ಮನ್ನ ಎಲ್ಲರನ್ನೂ ಕೊಲ್ಲುವಂಗದಾನ. ಅದಕ್ಕೆ ನೀನು ಏನು ಮಾಡತ್ತೀಯ, ನಿನ್ನ ಮನಸ್ಸಿನ ಮ್ಯಾಗಿಂದ ಒಂದು ನಿಯಂತ್ರಣ ತಪ್ಪಿದೆಯಾ. ನೀನು ಏನೇನೋ ಅಯೋಗ್ಯ ಮಾತುಗಳನ್ನು, ಯೋಗ್ಯ ಅಲ್ಲ ಇವು, ನಿನ್ನ ಬಾಯಿಂದ ಬರ್ತಂಥ ಮಾತುಗಳಲ್ಲ ಇವು, ಅಯೋಗ್ಯ ಮಾತುಗಳು. ನೀನು ಇಂಥ ಒಬ್ಬ ಉತ್ತಮ ಸ್ತ್ರೀ, ಈ ಉತ್ತಮ ಸ್ತ್ರೀ ನುಡಿಯುವಂಥ ಮಾತುಗಳಲ್ಲಮ್ಮ ಇವು. ಅದಕ್ಕೆ ಇವು ಯೋಗ್ಯ ಮಾತುಗಳಲ್ಲ, ನಿನ್ನ ಒಂದು ವ್ಯಕ್ತಿತ್ವಕ್ಕೆ ತಕ್ಕಂಥ ಯೋಗ್ಯ ಮಾತುಗಳಲ್ಲವ. ಅಂಥವನ್ನ ಆಡಬೇಡ. ನೀನು ಆರಾಮದಿಂದ ಇದ್ದು ಬಿಡು. ನಮ್ಮಣ್ಣ ಏನು ಹೊಡೆದು ಬರ್ತಾನೆ, ನಾ ಮಾತ್ರ ನಮ್ಮಣ್ಣ ಬರ್ತನಕ ಈ ಜಾಗ ಬಿಟ್ಟ ಕದಲುವುದಿಲ್ಲ ಅಂತ ಮತ್ತೆ ಸೀತೆಗೆ ಈ ತನ್ನ ದೃಢ ನಿರ್ಧಾರವನ್ನು ಲಕ್ಷ್ಮಣ ಹೇಳ್ತಾನೆ. ಅಸಾಮಾನ್ಯ ಜಿಂಕೆ ಕೊಂದು ರಾಮ ಮರಳುವನು, ಹೃದಯ ಸಂತಾಪವನ್ನು ಸಂತೈಸಿಕೋ ತಾಳು. ಮತ್ತು ಹೇಳ್ತಾನೆ, ಅದೊಂದು ಅಸಾಮಾನ್ಯ ಜಿಂಕೆ, ಅದನ್ನು ನಮ್ಮನ್ನು ಕೊಂದ ಬರ್ತಾನವ. ನೀ ಸ್ವಲ್ಪ ಮನಸ್ಸಿನಲ್ಲಿ ತಾಳ್ಮೆಯನ್ನು ಹೊಂದು, ತಾಳ್ಮೆ ಕಳ್ಕೊಳ್ಳಬೇಡ. ಅದು ರಾಮನ ಧ್ವನಿಯಲ್ಲ, ಮಾರೀಚನ ಧ್ವನಿ, ಗಂಧರ್ವರು ಮಾಡುವ ಮಾಟದಂತೆ. ಅವನಲ್ಲಿ ಗಂಧರ್ವ ಯಾವ ರೀತಿಯಾಗಿ ಎಲ್ಲರ ಧ್ವನಿಗಳನ್ನು ಇಮಿಟೇಟ್ ಮಾಡ್ತಾರೆ, ಮಿಕ್ರಿ ಮಾಡ್ತಾರೆ, ಅದೇ ರೀತಿಯಾಗಿ ಇವನು ಏನು ಮಾಡ್ತಾನೆ, ಮಾರೀಚ ನನ್ನ ಅಣ್ಣನ ಧ್ವನಿಯಲ್ಲಿ ಕೂಗಿದಾನ. ಇದು ಅವನದು ಕುತಂತ್ರ ಇದೆ. ನೀ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡವಾ, ನೀನು ಸುಮ್ಮನೆ ಇದ್ದು ಬಿಡು, ನಾ ಮಾತ್ರ ಇಲ್ಲಿಂದ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಓ ಜಾನಕಿ, ಸುರಕ್ಷತೆಯಲ್ಲಿ ಬಿಟ್ಟಿರುವ ನನ್ನ ಬಿಟ್ಟಿರುವ ರಾಮ ನಿನ್ನ ಬಿಟ್ಟು ನಿನ್ನ ಇಲ್ಲಿ ರಾಮನ ವಿಶ್ವಾಸ ಕಳೆದುಕೊಳ್ಳಲಾರೆ. ಓ ಜಾನಕಿ, ನಮ್ಮ ಇಲ್ಲಿ ಯಾಕೆ ಬಿಟ್ಟು ಹೋಗ್ಯಾನಂದ್ರೆ ನಿನ್ನ ಸುರಕ್ಷತೆ ಮಾಡಿಸಲೇ ಬಿಟ್ಟು ಹೋಗ್ಯಾನ.
ನಿನ್ನ ರಕ್ಷಣೆಗಾಗಿ ನಮ್ಮ ಅಣ್ಣನ ಇಲ್ಲಿ ಬಿಟ್ಟು ಹೋಗ್ಯಾನ, ಅದಕ್ಕೆ ನಾ ಈ ಜಾಗ ಬಿಟ್ಟು ಹೋಗುವುದಿಲ್ಲ. ನಿನ್ನ ರಕ್ಷಣೆಗಾಗಿ ನಮ್ಮ ಅಣ್ಣ ಬರೋ ತನಕನೂ ನಿಲ್ತೇನೆ. ಅದಕ್ಕೆ ನಾನು ಒಂದು ವೇಳೆ ಬಿಟ್ಟು ಹೋದ್ನಿ ಅಂದ್ರೆ ನಮ್ಮ ಅಣ್ಣನ ವಚನ ಉಲ್ಲಂಘನೆ ಮಾಡಿದಂಗೆ ಆಗ್ತದೆ. ಅಣ್ಣನ ವಚನ ಉಲ್ಲಂಘನೆ ಮಾಡೋದೇನೋ ಮರಣದಂಡೆಗೆ ಸಮ ಇದ್ದಂಗೆ. ಅದಕ್ಕೆ ನಾನು ಅಂಥದ್ದೊಂದು ವಚನವನ್ನು ಉಲ್ಲಂಘನೆ ಮಾಡುವುದಿಲ್ಲ, ನಮ್ಮ ವಚನ ಉಲ್ಲಂಘನೆ ಮಾಡುವುದಿಲ್ಲ ಅಂಥೇಳಿ ಮತ್ತೆ ತನ್ನ ದೃಢ ನಿರ್ಧಾರವನ್ನು ಸೀತೆಗೆ ಹೇಳ್ತಾನೆ. ಜನಸ್ಥಾನದ ರಾಕ್ಷಸರನ್ನು ಸಂಹರಿಸಿದ ನಾವು ಅವರ ವೈರಿಗಳು ಎಚ್ಚರ ವಹಿಸಬೇಕು. ನಾವು ಮತ್ತೊಂದು ಹೇಳ್ತಾನೆ ನಾವು, ಜನಸ್ಥಾನದಲ್ಲಿ ಈಗಾಗಲೇ ಎಲ್ಲ ರಾಕ್ಷಸರನ್ನು ಹೊಡೆದೇ ನಾವು ಅಂದಾಗ ಏನಾಗ್ತೈತಿ, ಈ ರಾಕ್ಷಸರೆಲ್ಲ ನಮ್ಮ ವೈರಿಗಳನ್ನ ಅವರು. ಇನ್ನು ನಮ್ಮನ್ನು ಹೊಡಿಬೇಕಾದ್ರೆ ಅವ್ರು ಏನೇನು ಕೂತಿದ್ರೆ ಹಾಕ್ತಿರ್ತಾರೆ. ಅದಕ್ಕೆ ನಾನು ಆ ಕಡೆ ಹೋದ ನಂತರ ನಿನ್ನ ಮ್ಯಾಗ ಏನಾದರೂ ಹಲ್ಲೆ ಮಾಡುವಂಥ ಕೂತಂತ್ರ ಇರಬೇಕು ಅವ್ರದ. ಅದಕ್ಕೆ ನಾವು ಭಾಳ ಎಚ್ಚರದಿಂದ ಇರಬೇಕು. ಅದಕ್ಕೆ ನನ್ನ ಎಚ್ಚರಿಕೆಯಿಂದ ನಿನ್ನ ರಕ್ಷಣೆಯಲ್ಲಿ ನನ್ನನ್ನು ಇಲ್ಲಿ ನಿಲ್ಲಿಸಿ ಹೋಗಿದ್ದಾನೆ. ಅದಕ್ಕೆ ನಾ ಇಲ್ಲಿಂದ ಬಿಟ್ಟು ಕದಲುವುದಿಲ್ಲ ಅಂಥೇಳಿ ಮತ್ತು ಆಕೆಗೆ ಮನವರಿಕೆ ಮಾಡಿಕೊಡ್ತಾನೆ. ಓ ವೈದೇಹಿ, ಏನೇನು ಶಬ್ದಗಳ ಮಾಡುವರು ರಾಕ್ಷಸರು, ರಾಮ ಸುರಕ್ಷಿತನಿರುವನು, ಚಿಂತಿಸಬೇಡ. ಆ ರಾಕ್ಷಸರು ಯಾರ್ಯಾರ್ದು ಧ್ವನಿ ತೊಗೊಂಡು ಕೂಗ್ತಾರೆ. ಸೀತೆ ಅಂತಲೂ ಕೂಗಿದ್ದು, ನಂದು ಅಣ್ಣನ ಹೆಸರು ಧ್ವನಿ ಮಾಡ್ಕೊಂಡು ರಾಮನ ಧ್ವನಿ ಮಾಡ್ಕೊಂಡು ಕೂಗಿರೋ ಅವ್ರು ಏನೇನೋ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ತಲೆ ಕೆಟ್ಟೋಗ್ಬೇಡವ, ನೀನು ನಮ್ಮನ್ನ ಸುರಕ್ಷಿತವಾಗಿದ್ದಾನೆ, ನೀನು ಇಲ್ಲಿದ್ದು ಬಿಡು, ಮತ್ತು ನಿನ್ನ ರಕ್ಷಣೆಯಲ್ಲಿ ನಾನು ಇಲ್ಲಿ ಇರ್ತೇನೆ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾನೆ. ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ರಾಮ ಸುರಕ್ಷಿತನಿರುವನು, ಚಿಂತಿಸಬೇಡ ಅಂತ ಹೇಳ್ತಾನೆ. ಸೀತೆ ಮತ್ತಿಷ್ಟು ಕ್ರೋಧಿತಳಾದಳು. ಲಕ್ಷ್ಮಣ ಉಪದೇಶ ಕೇಳಿ ಲಕ್ಷ್ಮಣಿಗೆ ಸೀತೆ ಕೀಳು ಶಬ್ದಗಳನ್ನು ನುಡಿದಳು. ಇವು ಏನು ಪದೇ ಪದೇ ಹಠಾನ ಮಾಡಕತ್ತಾನೋ, ಹೊಳೆ ನನಗೆ ಸಮಾಧಾನ ಮಾಡಕತ್ತಾನ, ಮನೆಗೆ ಏನಾಗಂಗಿಲ್ಲ, ಯಾರೋ ಅವ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ, ಅವನೇ ಎಲ್ಲ ನುಡಿಯುವಂಗೆ ಅದಾನ, ನೀ ಹೋಗಬೇಡ, ನಾ ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ಅಂತ ಸತತವಾಗಿ ಹೇಳಕತ್ತಾನಲ್ಲ. ಈಗ ಎಂಥ ಇವನು ಕಠೋರ ಮನುಷ್ಯ ಇರಬೇಕು ಅಂತ ಮತ್ತಷ್ಟು ಸೀತೆಗೆ ಕೋಪ ಬರ್ತದೆ. ಆ ಕೋಪದಲ್ಲಿ ಆಕೆ ಮತ್ತಷ್ಟು ತನ್ನ ಮನಸ್ಸಿನ ಮೇಲಿನ ಮಾತಿನ ಮೇಲಿನ ನಿಯಂತ್ರಣವನ್ನು ಕಳ್ಕೊಳ್ತಾಳೆ. ಯಾವ ರೀತಿಯಾಗಿ ಲಕ್ಷ್ಮಣನ ಹೀಯಾಳಿಸ್ತಾಳೆ, ಲಕ್ಷ್ಮಣ ಅದಕ್ಕೆ ಏನು ಸ್ಪಂದಿಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.